ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಜನರ ಪ್ರಶ್ನೆ, ನಮ್ಮೆಲ್ಲ ವೀಕ್ಷಕರ ಬಹುತೇಕ ಜನರ ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ ಈಗ ಆಲ್ರೆಡಿ ನಮಗೆ 30 ಕಂತುಗಳು ಬಂದಿದೆ, 31ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ತಮ್ಮೆಲ್ಲರ ಪ್ರಶ್ನೆ ಆಗಿದೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ. ಅದರ ಜೊತೆಯಲ್ಲಿ ಈಗ ಜೂನ್ ತಿಂಗಳ ಪೆನ್ಷನ್ ಹಣ ಕೂಡ ರಿಲೀಸ್ ಆಗಿದೆ. ಏಪ್ರಿಲ್, ಮೇ ಮತ್ತೆ ಜೂನ್ 3 ತಿಂಗಳ ಪೆನ್ಷನ್ ಹಣ ರಿಲೀಸ್ ಆಗಿದೆ, ಜಮಾ ಆಗ್ತಾ ಇದೆ. ಎಷ್ಟು ಜನರಿಗೆ ಬಂದಿದೆ ಜೂನ್ ತಿಂಗಳ ಪೆನ್ಷನ್ ಹಣ, ಏಪ್ರಿಲ್, ಮೇ ಎಷ್ಟು ಜನರಿಗೆ ಬಂದಿರಬಹುದು, ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ನಿಮಗೆ ಗೊತ್ತೇ ಇದೆ, 30ನೇ ಕಂತಿನ ಬಿಡುಗಡೆ ಸಂದರ್ಭದಲ್ಲಿ, ಓಕೆನಾ, ಗೃಹಲಕ್ಷ್ಮಿ 30ನೇ ಕಂತಿನ ಬಿಡುಗಡೆ ಸಂದರ್ಭದಲ್ಲಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು, ನಾವು 30ನೇ ಕಂತಿನ ಜೊತೆಯಲ್ಲಿ 31ನೇ ಕಂತಿನ ಹಣ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆರ್ಥಿಕ ಇಲಾಖೆಯಿಂದ ಪಡೆದುಕೊಂಡಿದ್ದೇವೆ. ನಾವು ಪ್ರತಿ ತಿಂಗಳು ನಾವು ರಿಕ್ವೆಸ್ಟ್ ಅನ್ನ ಆರ್ಥಿಕ ಇಲಾಖೆ ಕಳಿಸ್ತೀವಿ. ಅವರು ಒಂದು 2-2.5 ಸಾವಿರ ಕೋಟಿ ಹಣ ಪ್ರತಿ ತಿಂಗಳು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ ನಂತರ ಡಿಬಿಟಿ ಮುಖಾಂತರ ಹಣ ಪ್ರೋಸೆಸ್ ಆಗುತ್ತೆ. ಬಟ್ ಆದ್ರೆ ಇವಾಗ ನಾವು ಆಲ್ರೆಡಿ 31ನೇ ಕಂತಿನ ಹಣ ಕೂಡ ತರಿಸ್ಕೊಂಡಿದೀವಿ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಮಧ್ಯಂತರವಾಗಿ ಈಗ ಬಯೋಮೆಟ್ರಿಕ್ ಮಾಡಿಸ್ಬೇಕು, ಮಹಿಳೆಯರು ಬಯೋಮೆಟ್ರಿಕ್ ಅನ್ನ ಮಾಡಿಸ್ಬೇಕು. ಕಾರಣ ಏನಪ್ಪಾ ಅಂದ್ರೆ, ಸಾಕಷ್ಟು ಮಹಿಳೆಯರಿಗೆ, ಬಹಳಷ್ಟು ಮಹಿಳೆಯರಿಗೆ ಅವರ ತೀರ್ಕೊಂಡಿದ್ರು ಸಹ ಅಂತವರ ಖಾತೆಗೂ ಸಹ ಹಣ ಹೋಗ್ತಾ ಇರೋದ್ರಿಂದ ಇದನ್ನ ತಡೆಗಟ್ಟುವ ಉದ್ದೇಶದಿಂದ ಬಯೋಮೆಟ್ರಿಕ್ ಮಾಡಿದ್ರೆ ಎಲ್ಲರೂ ಸಹ ಬಂದು ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಬಯೋಮೆಟ್ರಿಕ್ ಅನ್ನ ಕೊಡಬೇಕಾಗುತ್ತೆ. ಓಕೆನಾ? ಅಂತ ಅವಾಗ ಏನಾಗುತ್ತೆ ಅಂದ್ರೆ, ಎಷ್ಟು ಜನ ಅರ್ಹರು ಫಲಾನುಭವಿಗಳಿದ್ದಾರೋ, ಯಾರು ಜೀವಂತವಾಗಿದ್ದಾರೋ ಅವ್ರಿಗೆ ಮಾತ್ರ ಹಣ ಕೊಡುವಂತದ್ದಾಗುತ್ತೆ ಅಂತ ಹೇಳಿ ಈಗ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ಗೂಳಿಗೌಡ ಅವರು ಸಹ ಇದ್ರ ಬಗ್ಗೆ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಓಕೆನಾ? ಹಾಗಾಗಿ ಈಗ ಬಿಡುಗಡೆ ಹಂತಕ್ಕೆ ಬಂದಿರುವ ಹಣವನ್ನ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಯೋಮೆಟ್ರಿಕ್ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಎಷ್ಟು ಫಲಾನುಭವಿಗಳು ಉಳಿತಾರೆ, 1,25,00,000 ಫಲಾನುಭವಿಗಳಿದ್ರೆ ಸುಮಾರು ಒಂದು 2 ಲಕ್ಷ ಜನರನ್ನ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಡೆ ಇಟ್ಟರೆ 1,24,00,000 ಫಲಾನುಭವಿಗಳು ಅಥವಾ 1,23,00,000 ಫಲಾನುಭವಿಗಳಿಗೆ ಏನು ಹಣ ಹೋಗಬೇಕಾಗಿದೆ ಅದನ್ನ ಪ್ರೋಸೆಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕಂಡು ಬರ್ತಾ ಇದೆ, ಪ್ರೋಸೆಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ನೆಕ್ಸ್ಟ್ 32ನೇ ಕಂತಿಗೆ ಬೇಕಾದ್ರೆ, ನನ್ನ ಅಭಿಪ್ರಾಯದ ಪ್ರಕಾರ 32ನೇ ಕಂತಿಗೆ ಬೇಕಾದ್ರೆ ಬಯೋಮೆಟ್ರಿಕ್ ಅನ್ನ ಕಂಪಲ್ಸರಿ ಬಯೋಮೆಟ್ರಿಕ್ ನಂತರ ಮಾಡಲಿ. ಸದ್ಯಕ್ಕೆ ಈಗ ಆಲ್ರೆಡಿ ಬಂದಿರುವಂತಹ ಹಣವನ್ನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಂದಿರುವಂತಹ ಹಣವನ್ನ ಪ್ರೋಸೆಸ್ ಮಾಡಿ ಜನರ ಖಾತೆಗೆ ಹಣ ಜಮಾ ಮಾಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಮತ್ತೆ ಜೂನ್ ತಿಂಗಳ ಪೆನ್ಷನ್ ಹಣ ಈಗಾಗಲೇ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಇವತ್ತು ಬೆಳಗ್ಗೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಸುಮಾರು 46% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಇನ್ನು ಕೂಡ ಆಲ್ಮೋಸ್ಟ್ ಒಂದು 40% ಜನರಿಗೆ ಹಣ ಜಮಾ ಆಗಿದೆ. ಇನ್ನು ಕೂಡ 60% ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ಹಾಗಾಗಿ ನಿಮಗೂ ಏನಾದರೂ ಜೂನ್ ತಿಂಗಳ ಪೆನ್ಷನ್ ಬಂದಿದೆಯೋ ಇಲ್ವೋ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ 30ನೇ ಕಂತು ಏನಾದರೂ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ, 31ನೇ ಕಂತಿನ ಹಣ ರಿಲೀಸ್ ಆಗೋ ಸಂದರ್ಭದಲ್ಲಿ ಹಣ ಜಮಾ ಆಗುತ್ತೆ. ಓಕೆನಾ? ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.